ರೇ ಮೇಡಮ್, ನಿಮ್ ಹೆಸರು ಕುಲ ಗೋತ್ರ ನನಗೆ ಒಂದು ಗೊತ್ತಿಲ್ಲ. ಅದ್ ನನಗೆ ಬೇಕಾಗೂ ಇಲ್ಲ. ನೀವ್ ಯಾಕೆ ಇಷ್ಟು ಚೆನ್ನಾಗಿದ್ದೀರಾ, ನಿಮ್ ಕೂದಲು ಯಾಕೆ ಇಷ್ಟು ನೈಸ್ ಆಗಿದೆ, ನಿಮ್ ಕಣ್ಣು ಮೂಗು ಕಿವಿ ಬಾಯಿ ಎಷ್ಟು ಚೆನ್ನಾಗಿದೆ. ಛೇ, ಏನೆಲ್ಲ ಮಾತಾಡ್ತೀನಿ. ಸರಿ, ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಏನ್ರಿ ಆವಾಗಿಂದ ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೋತಾ ಇದ್ದೀರಾ? ಲೂಸಾ? ಒಬ್ಬ ವಯಸ್ಸಿಗೆ ಬಂದಿರೋ ಹುಡುಗ ಜಡೆ ಹಾಕಿರೋ ಹುಡುಗಿಯಿಂದ ಯಾಕೆ ಸೈಕಲ್ ಹೊಡಿತಾನೆ ಹೇಳಿ? ಏನ್ರಿ ಹಳೆ ತಾತನ ಕಾಲದ ಲವ್ವಾ? ಮೊದ್ಲೇ ನಮ್ಗೆ ಅನ್ಸಿತ್ತು, ನೀವ್ ಹೇಳದ್ಮೇಲೆ ಪಕ್ಕ ಆಯ್ತು. ಇಲ್ಲಿವರೆಗೂ ಯಾವ ಹುಡುಗಿನೂ ಒಬ್ದೇ ಇರೋ ನಮ್ಮ ಅಜ್ಜಿ ನಮ್ಮಮ್ಮ ನಿಮ್ಮನ್ನ ನೋಡಿ ಇವಳೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಒಪ್ಕೊಂಬಿಡದ. ಓಹೋ, ಆಮೇಲೆ ನಮ್ಮಮ್ಮ ಹೇಳಿದಕ್ ನಾವ್ ಯಾವತ್ತೂ ಇಲ್ಲ ಅಂದಿಲ್ಲ. ಸೇಮ್ ಪಿಂಚ್, ನಾನು ಅಷ್ಟೇ. ನಮ್ಮಮ್ಮ ಹೇಳಿದಕ್ಕೆ ಯಾವತ್ತೂ ಇಲ್ಲ ಅಂದಿಲ್ಲ. ಯಾರಾದ್ರೂ ಪೊರ್ಕಿಗಳ ಹಿಂದೆ ಬಿದ್ರೆ ಸರಿಯಾಗಿ ವಾಂಚ್ ಬಾ ಅಂತ ಅಮ್ಮ ಹೇಳಿದಾರೆ. ಇಲ್ಲಿ ನೋಡಿ, ನನ್ ಹಿಂದೆ ಬಿದ್ರೆ ಕಾಸು, ಟೈಮು, ಎನರ್ಜಿ ಮೂರು ವೇಸ್ಟ್. ಗೊತ್ತು, ಅದಕ್ಕೆ ಎದುರು ನಿಂತ್ಕೊಂಡು ಡೈರೆಕ್ಟ್ ಆಗಿ ಮದುವೆ ಮ್ಯಾಟರ್ ಮಾತಾಡ್ತಿರೋದು. ಹಲೋ, ನನ್ನನ್ ಮದ್ವೆ ಆಗೋ ಯೋಗ ನಿಮಗಿಲ್ಲ ಬಿಡಿ. ಯಾಕೆ ಮೇಡಮ್, ನಮ್ಗೇನ್ ಕಮ್ಮಿ ಆಗಿದೆ? ಕಮ್ಮಿ ಆಗಿಲ್ಲ, ಟೈಮ್ ಮೀರೋಗಿದೆ. ನಾನು ಆಲ್ರೆಡಿ ಎಂಗೇಜ್ ಆಗಿದ್ದೀನಿ, ಕ್ಷಮಿಸಿ. ನೀವು ನನಗೋಸ್ಕರ ರಿಸರ್ವ್ ಆಗಿರೋ ಸೀಟು ಅನ್ಕೊಂಡಿದ್ದೆ, ಆದ್ರೆ ಆಲ್ರೆಡಿ ಖರ್ಚೀಫ್ ಹಾಕಿರೋ ಸೀಟು ಅಂತ ಈಗ ಗೊತ್ತಾಯ್ತು. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರ್ ಮಾಡ್ಕೋತೀರಾ? ನಿಮ್ಗೆ ಅಂತ ಯಾವ್ದಾದ್ರು ಖಾಲಿ ಸೀಟ್ ಇರತ್ತೆ, ಹೋಗ್ ಹುಡುಕಿ ನೋಡಿ. ಹೀಗೆಲ್ಲ ಆಯ್ತು ಅಂತ ನೀವ್ ನನ್ನ ನೆನ್ಪಲ್ಲಿ ಕುಡ್ಕೊಂಡೆಲ್ಲ. ಹಲೋ, ಅಂತ ಸೀನ್ ಎಲ್ಲ ಏನು ಇಲ್ಲ. ಈಗ ಮದುವೆ ಆಗಿಲ್ಲ ಅಂದ್ರೆ ಇನ್ನು 6 ವರ್ಷ ಮದುವೆ ಆಗಂಗಿಲ್ಲ. ಇಲ್ಲ ಅಂದ್ರೆ ನಮ್ಮ ಅಜ್ಜಿ ಸಾಯ್ತಾರೆ ಅಂತ ಜಾತಕದಲ್ಲಿದೆ. ಏನೋ ನೋಡಿದ ತಕ್ಷಣ ಇಷ್ಟ ಆಯ್ತು ಅಂತ ಟ್ರೈ ಮಾಡಿದೆ. ಈ ಹೆಣ್ಣು ಹೊನ್ನು ಮಣ್ಣು ಎಲ್ಲ ತಾನಾಗೆ ಬರಬೇಕು ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ನೀವಿನ್ನು ನೋಡಿ, ಖರ್ಚೀಫಲ್ಲಿ ಮುಖ ಒರೆಸ್ಕೊಳಕ್ಕೆ ಟೈಮ್ ಇರಲಿಲ್ಲ, ಇನ್ ಸೀಟ್ ಮೇಲೆ ಎಲ್ಲಿಂದ ಹಾಕೋದು? ಎಲ್ರೂ ರಿಸರ್ವ್ ಅಂತೆ. ಬಾಸ್, ಏನ್ ಹಿಂಗಾಯ್ತು ಬಾಸ್? ಸಚಿನ್ 99 ಔಟ್ ಆದಂಗ ಆಯ್ತು ಬಾಸ್. ಬಾಸ್ ತುಂಬಾ ಫೀಲ್ ಆಗ್ಬಿಡ್ತು. ಬಾಸ್ ಏನಾದ್ರೂ ಬಾರಿಸ್ಲಾ? ನೀವೀಗ ಕಳ್ಸ್ಕೊಳ್ಳಿಲ್ಲ ಅಂದ್ರೆ ನಾನ್ ಬಾರಿಸ್ತೀನಿ. ಬಾಸ್ ಯಾಕೋ ಪ್ಯಾತ ಮೂಡಲ್ ಅವ್ರೆ, ರಿವರ್ಸ್ ಗೇರ್ ಹಾಕ್ರೋ. ಅಲ್ವೇ, ನೀನ್ ಆಲ್ರೆಡಿ ಎಂಗೇಜ್ಡ್ ಅಂತ ಯಾಕೆ ಸುಳ್ಳು ಹೇಳ್ದೆ? ಲವ್ ಮಾಡ್ತೀನಿ ಅಂತ ಹಿಂದೆ ಬೀಳೋರಿಂದ ತಪ್ಪಿಸ್ಕೊಳಕ್ಕೆ ಇರೋ ಸಿಂಪಲ್ ಪ್ಲಾನ್ ಇದು ಒಂದೇ ಕಣೆ. ನಿಜ ಹೇಳು, ನಿನ್ಗೆ ಅವನಂದ್ರೆ ಇಷ್ಟ ಇಲ್ವಾ? ಯಾಕೆ ಹಿಂಗ್ ಕೇಳ್ತಿದ್ಯಾ? ಅಲ್ಲ, ನನ್ಗ ಅವ್ನ ಇಷ್ಟ ಅಂತ ನಾನ್ ಯಾವಾಗ ಹೇಳ್ದೆ? ಹೇಳಿಲ್ಲ, ಬಟ್ ಗೊತ್ತಾಗತ್ತೆ. ಅವ್ನ್ ನೋಡಿದ್ಮೇಲೆ ಒಂದ್ ಐಡಿಯಾ ಬಂದಿದೆ. ಒಂದು ಸಣ್ಣ ಟೆಸ್ಟ್ ಕೊಟ್ಟಿದೀನಿ, ನೋಡೋಣ. ಅದ್ರಲ್ಲಿ ಅವ್ನ್ ಪಾಸ್ ಆದ್ರೆ ನನ್ ಹಾಕಿರೋ ಪ್ಲಾನ್ಗೆ ಅವನೇ ಸರಿಯಾದ ಗಂಡು. ಅಂತದೇನೇ ಪ್ಲಾನು? ಪ್ಲಾನ್ ನ ಹೇಳ್ಕೋಬಾರ್ದು, ಮಾಡಿ ತೋರ್ಸ್ಬೇಕು. ರಾಜಾ, ವೈ ಶಿ ರಿಜೆಕ್ಟ್ ಯು? ಥಿಂಕ್ ಮಾಡ್ಬೇಕು ಮೈ ಸನ್. ಶುರು ಆಯ್ತು ಸೋನಿಯಾ ಗಾಂಧಿ ಭಾಷೆ. ಎಲ್ಲ ನೀನ್ ಶಾಸ್ತ್ರ ಕೇಳಿದ ಪ್ರಭಾವ. ಅವಳಿಗೆ ಮೊದಲೇ ಎಂಗೇಜ್ಮೆಂಟ್ ಆಗಿದ್ರೆ ಇವನ್ ತಾನೇ ಏನ್ ಮಾಡ್ತಾನೆ? ಇಂಗ್ಲಿಷ್ ನಾಳೆ ನೀ ಇಷ್ಟಪಟ್ಟಳು ಬೇಕಂದ್ರೆ ಈ ಜನ್ಮದಾಗ ಮದ್ವೆ ಆತಿಲ್ಲ. ಅತ್ತೆ, ಸೈಲೆಂಟ್ ಮೋಡಲ್ಲಿ ಸಿಟ್ ಮಾಡಿ, ಶೌಟ್ ಮಾಡಬೇಡಿ. ಅಜ್ಜಿ, ಸ್ವಲ್ಪ ಸುಮ್ನೆ ಕೂತ್ಕೋತ್ಯಾ? ಹೊಸ ಅಧ್ಯಾಯ ಶುರು. ರಾಜಾ, ನಿನ್ ಫಾರೆಡ್ ರೈಟಿಂಗ್ ಸರಿ ಇಲ್ಲ ಕಣೋ. ನನ್ನ ಹಣೆ ಬರ ಸರಿ ಇಲ್ಲ ಅಂತ ಇಂಗ್ಲಿಷ್ ಅಲ್ಲಿ ಉಗಿತಿರೋದು. ಬ್ರಿಟಿಷ್ ಬಾಮ ಇದ್ದಂಗ್ ಹುಡ್ದಂಗ ಆಡತ್ಲಪ್ಪ. ತೆಗ್ದು ಉಗ್ದ್ರೆ ನನ್ ಹಲ್ಸೆಟ್ ಕಳ್ಸಿ ನಿನ್ ಸೊಡ್ಡಿಗ್ ಬೀಳ್ಕ. ರಾಜಾ, ಐ ಆಮ್ ಸುವರ್, ಶಿ ಈಸ್ ಟೆಲಿಂಗ್ ಸುಳ್ಳು. ಅಯ್ಯೋ 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 ಅಮ್ಮ, ಅದು ಸುವರ್ ಅಲ್ಲ, ಶೋರ್. ಯಾವ್ದ ಒಂದು 100% ಶಿ ಡೂ ಡ್ರಾಮಾ. ಅದೇ ಹೆಂಗ್ ಹೇಳ್ತೀಯ? ಹೌದು ಕಣ, ನನಗೂ ಹಾಗೆ ಅನ್ಸುತ್ತೆ. ಇಷ್ಟು ದಿವಸ ಸುಮ್ಮನೆ ಇದ್ದು ಈಗ ಯಾಕೆ ಹಂಗೆ ಹೇಳ್ತಾಳೆ? ಮಗ, ನಾ ಹೇಳದ್ ಕೇಳ. ಅವಳಿಗೆ ಮನ್ಸೊಳಗ್ ಇಷ್ಟ ಇದ್ರು ನಿನ್ನ ಟೆಸ್ಟ್ ಮಾಡ್ಕಂದೇಳಿ ಈ ತರ ಐಡಿಯಾ ಮಾಡಿದಾಳೆ. ನೀನು ಒಂದ್ ಐಡಿಯಾ ಮಾಡು, ಅವಳು ಬಣ್ಣ ಬೈಲಾದಿರ್ ಕೇಳ. ಅಜ್ಜಿ, ನಿನ್ನ ಹತ್ರನೂ ಐಡಿಯಾ ಇದೆಯಾ? ಇರ್ಲಿ, ಹೇಳೋತ್ತೋಗಿ ಅದನ್ನು ಮಾಡ್ಬೋಣ. ಆಂಟಿ, ವಾಟ್ ಯು ವಾಂಟ್ ಟು ಟೆಲ್ ಸೀದಾ ಟೆಲ್, ಡೋಂಟ್ ರೌಂಡ್. ಸುಮ್ನಿದ್ರು ಸರಿ. ಈಗ ಮಧ್ಯ ನಿನ್ ಇಂಗ್ಲಿಷ್ ಬಂದ್ರೆ ಭೂಲ್ ಮೇಲೆ ತೊಳಿತೆ. ಈ ಏಜ್ ಅಲ್ಲ ಹಿಂಗ ಆಡೋರು, ಇನ್ ಟೀನೇಜ್ ಅಲ್ಲಿ ಹೆಂಗ್ ಆಡಿರ್ಬೇಕು? ದೇವ್ಡ್ಕಂತ್ಯ, ನಾ ಹೇಳದ್ ಕೇಳ. ನಾಳೆ ಬೆಳಿಗ್ಗೆ ಚಂದ ಡ್ರೆಸ್ ಮಾಡ್ಕೊಂಡು ಅವಳು ಮುಂದ್ ಹೋಯ್ ನಿಂತ್ಕೊ. ಮುಂದೆಂತ ಮಾಡ್ಕಂದೇಳಿ ನಾ ಹೇಳ್ತೆ. ಫಾಲೋ ಮಾಡ್ತಿದ್ದನ್ ಕಣೆ. ಫಾಲೋ ಏನು,
ಇಲ್ಲಿ ಬಂದು ಗೊಳೋ ಅಂತ ಹತ್ಕೊಂಡು ಪ್ರಪೋಸೇ ಮಾಡ್ಬಿಡ್ತಾನೆ. ನೀನೇ ನನ್ ಜೀವ, ನಿನ್ ಬಿಟ್ಟು ನಾನ್ ಹೇಗ್ ಬದುಕಿರ್ಲಿ? ನನ್ ಕನ್ಸ್ ಮನ್ಸಲ್ಲೂ ನೀನೇ ತುಂಬ್ಕೊಂಡಿದ್ಯಾ. ನಿನ್ನ ಮರ್ತು ನಾನ್ ಹೇಗ್ ಬದುಕಿರ್ಲಿ ಅಂತ ನಮ್ ಭಟ್ರ ಮೂವಿ ತರ ಒಂದು ಮೊಣ ಡೈಲಾಗ್ ಹೊಡಿತಾನೆ, ನೋಡ್ತಿರೋ. ಹಾ ಬಂದ ಕಣೆ. ಎಕ್ಸ್ಕ್ಯೂಸ್ ಮೀ. ಓಹೋ ಅಕ್ಕ, ಸಾರಿ ಸಿಸ್ಟರ್, ನಾನು ನಿಮಗೆ ತುಂಬಾ ಕೂಳೆ ಕೊಟ್ಬಿಟ್ಟೆ. ನಾನು ನಿಮ್ಮ ಪ್ರಿಯ ತಮ್ಮ ಅಂತ ನಡೆದಿದ್ದನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕೊಂಡ್ಬಿಡಿ ಸಿಸ್ಟರ್. ಹಾ ಮೇಡಮ್. ನಾನಾ? ಮೇಡಮ್, ವಿಲ್ ಯು ಮ್ಯಾರಿ ಮೀ? ಇಷ್ಟು ಬೇಗನಾ? ನೀನೇನೆ ನುಲಿತೀಯಾ? ಕಂಡವ್ರ ಸೈಟ್ ಅಲ್ಲಿ ಮನೆ ಕಟ್ಬಾರ್ದು ಅಂತ ಗೊತ್ತಿಲ್ವಾ? ಸಾರಿ ಕಣೆ. ರೇ ಅಕ್ಕಮ್ಮ, ಯಾಕ್ರಿ ನಂಬಾಳ ಮಾಡ್ತಿದ್ದೀರಾ? ನೀವೇನೋ ಎಂಗೇಜ್ ಆಗೋಗಿದ್ದೀರಾ, ನಮ್ಮವ್ರನ್ನ ನಾವ್ ಎಂಗೇಜ್ ಆಗ್ತೀವಿ ಬಿಡಿ. ಏನೋ ನಿಮ್ಮವ್ರ? ಮತ್ ನಾನೇನ್ ಮಾಡ್ಬೇಕು? ಇದೇ ಲಾಸ್ಟ್. ಇನ್ನೊಂದ್ಸಲ ಸಿಸ್ಟರು ಅಕ್ಕಮ್ಮ ಅಂದ್ರೆ ಸಾಯಿಸ್ಬಿಡ್ತೀನಿ. ನನ್ಗಿನ್ನೂ ಎಂಗೇಜ್ಮೆಂಟ್ ಆಗಿಲ್ಲ, ಸುಮ್ನೆ ಟೆಸ್ಟ್ ಮಾಡೋಣ ಅಂತ ಹಂಗೆ ಹೇಳಿದ್ದು. ಇನ್ನೇನಕ್ರಿ ಲೇಟ್? ನಮ್ಮಮ್ಮ ಹಿಡ್ಕೊಂಡ್ ಕಾಯ್ತಾವ್ರ ಆರ್ತಿ ಪ್ಲೇಟ್. ತಗಳಪ್ಪ, ಶುರು ಮಾಡೇ ಬಿಟ್ಲು ಹುಡುಗಿರ್ ಚಾಳಿನ. ಸಿಕ್ಕಿದೆ ಚಾನ್ಸ್ ಅಂತ ಮನೇಲಿರೋ ಎಲ್ಲಾ ಕ್ಯಾರೆಕ್ಟರ್ ಬಯೋಡಾಟಾನು ಕೊಟ್ಟು ಮುಂದೇನ್ ಮಾಡ್ಬೇಕು ಅಂತಾನು ಹೇಳಿ ಬಿಸಿ ಜಾಮೂನು ಬಾಯಲ್ಲಿ ಇಟ್ಟು ಹಣೆ ಸವರವಳೆ. ಪಾಪ ನಮ್ ಹೀರೋ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗದೆ ಘರ ಬಡ್ದವನಂಗ್ ನಿಂತವ್ ನೋಡಿ. ಈಗ ಆಲ್ರೆಡಿ ಮಳೆಯಲ್ಲಿ ನಿಂತವನು ಇನ್ನೊಬ್ರಿಗೆ ಕೊಡೆ ಹಿಡಿತಾನೆ ಅಂತೀರಾ? ಇನ್ 15 ದಿನದಲ್ಲಿ ನನ್ನಿಬ್ರು ಅಕ್ಕಂದಿರಿಗೆ ನೀವ್ ಮದ್ವೆ ಮಾಡ್ಸೋದಾದ್ರೆ ನಾನ್ ನಿಮ್ ಮದ್ವೆ ಆಗ್ತೀನಿ. ಆದ್ರೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಂಗಿಲ್ಲ. ಈ ಎಲ್ಲಾ ಕಂಡೀಷನ್ಸ್ಗೂ ನೀವ್ ಒಪ್ಪೋದಾದ್ರೆ ಯಾಕ್ರಿ ಮೀಟರ್ ಆಫಾ? ಬಾರೆ, ಇದು ಕೆಲ್ಸಕ್ ಬರಲ್ಲ.